ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು? ಏನಿಲ್ಲ. ಏನ್ರಿ, ಏನು ಹಾಗೆ ನೋಡ್ತಾ ಇದ್ದೀರಾ? ಪರವಾಗಿಲ್ಲ ಹೇಳಿ. ಏನೋ ಹೇಳಬೇಕು ಅಂತ ಅನ್ಕೋತಾ ಇದ್ದೀರಾ? ಎಲ್ಲಿಂದ ಶುರು ಮಾಡಲಿ, ಹೇಗೆ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ. ಒದ್ದಾಡ್ತಾ ಇದ್ದೀರಾ. ನೀವು ಆ ಬಿಲ್ಡರ್ ಹತ್ರ ಏನ್ ಮಾತಾಡಿದ್ರಿ? ಅವ್ನು ಹೇಗೆ ಹೇಳಬೇಕೋ ಹಾಗೆ ಹೇಳಿದೆ ಅಷ್ಟೆ. ಅಲ್ಲ, ನಾವು ಅಷ್ಟೊಂದು ಕೇಳ್ಕೊಂಡ್ರು, ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅವ್ರು ಕೇಳದೆ ಇರೋರು ನೀವು ಹೋಗಿ ಒಂದು ಮಾತಾಡಿದ್ದಕ್ಕೆ ಅವ್ರು ಈಸಿಯಾಗಿ ಕನ್ವಿನ್ಸ್ ಆಗೋಗ್ಬಿಟ್ರು. ಯಾವ ಭಾಷೆಯಲ್ಲಿ ಮಾತಾಡಿದ್ರಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಏನ್ ಹೇಳಿದ್ರಿ ಅವ್ರಿಗೆ? ಮ್ಯಾಜಿಕ್ ಏನಾದ್ರು ಮಾಡಿದ್ರಾ? ಮ್ಯಾಜಿಕ್ ಎಲ್ಲ ಏನೂ ಇಲ್ಲ. ಟ್ಯಾಕ್ಟಿಕ್ಸ್, ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಷ್ಟೇ. ಕನ್ನಡದಲ್ಲೇ ಮಾತಾಡಿದೆ, ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡಿದೆ ಅಷ್ಟೇ. ನಾವು ಆಡೋ ಭಾಷೆನೇ ಅಷ್ಟೇ, ಬೇರೆ ಏನೂ ಇಲ್ಲ. ಸಾಕು, ಸುಮ್ಮನಿರಿ, ಸುಳ್ಳು ಹೇಳ್ಬೇಡಿ. ನಾನು ನೋಡಿದೆ, ಅಪ್ಪನ ಶಲ್ಯ ಬಿದ್ದಿತ್ತು, ವಾಪಸ್ ತಗೊಂಡು ಹೋಗೋಣ ಅಂತ ಬಂದಾಗ ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡೆ. ನೀವು ಏನ್ ಮಾತಾಡಿದ್ರಿ, ಹೇಗ್ ಮಾತಾಡಿದ್ರಿ, ಎಲ್ಲಾನು. ಹೌದಾ? ನನ್ನ ಪ್ರಕಾರ ಹೀರೋ ಅನ್ನೋನು ಸಾಧಾರಣ ಮನುಷ್ಯನೇ. ಅವನ ಮನುಷ್ಯತ್ವ ಸ್ವಲ್ಪ ಜಾಸ್ತಿ ಇರುತ್ತೆ. ತನ್ನವ್ರಿಗೆ ಮಿಡಿಯೋ ಮನಸ್ಸಿರುತ್ತೆ. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು, ಯಾರನ್ ಬೇಕಾದ್ರೂ ಎದುರು ಹಾಕೊಳ್ಬಹುದು ಅನ್ನೋ ಧೈರ್ಯ ಇರುತ್ತೆ. ಆ ಲೆಕ್ಕದಲ್ಲಿ ನೋಡಿದ್ರೆ ನೀವು ಹೀರೋನೇ. ರೀ, ಏನ್ ಹೇಳ್ತಾ ಇದ್ದೀರಾ? ನಾನು ಹೀರೋನಾ? ಹಾ, ಹೀರೋನೇ. ಯಾಕಾಗ್ಬಾರ್ದಾ? ಒಳ್ಳೆ ಕೆಲಸ ಯಾರೇ ಮಾಡಿದ್ರು ಅವರೆಲ್ಲ ಹೀರೋಗಳೇ. ನಿಮ್ಮಲ್ಲಿರೋ ಇನ್ನೊಂದು ಒಳ್ಳೆ ಗುಣ ಯಾವ್ದು ಗೊತ್ತಾ? ಬೇರೆಯವ್ರಿಗೆ ಯಾವ ಸಹಾಯ ಮಾಡಿದ್ರು ಯಾರಿಗೂ ಎಲ್ಲೂ ಅಪ್ಪಿತಪ್ಪಿ ಹೇಳ್ಕೊಳ್ದೇ ಇರೋದು. ಮಾಡಿರೋ ಚಿಕ್ಕ ಕೆಲಸನ ದೊಡ್ಡದಾಗಿ ಸ್ಟೇಟಸ್ ಹಾಕೊಳ್ಳೋ ಈ ಕಾಲದಲ್ಲಿ ನಿಮ್ಮಂಥವ್ರು ಇದ್ದಾರೆ ಅಂದ್ರೆ ಖುಷಿ ಕೊಡುತ್ತೆ. ನಿಮ್ ತರ ಇರೋದು ತುಂಬಾನೇ ಗ್ರೇಟ್. ಈ ಸಿಚುವೇಶನ್ ಅಲ್ಲಿ ಹೀರೋ ತರ ಬಂದು ಹೆಲ್ಪ್ ಮಾಡಿದ್ದಕ್ಕೆ ರಿಯಲಿ ಥ್ಯಾಂಕ್ಸ್. ಆಕ್ಚುಲಿ ಅಪ್ಪಗೆ ಆ ಜಮೀನ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಹತ್ರ ಅವ್ರಿಗೆ. ಈಗ ಅವ್ರು ತುಂಬಾ ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಿಮಗ್ ಬರೀ ಥ್ಯಾಂಕ್ಸ್ ಹೇಳೋದು ಸಾಲದು. ಅದಕ್ಕಿಂತ ದೊಡ್ಡದಾಗಿ ಏನ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಡಿಕ್ಷನರಿ ರೆಫರ್ ಮಾಡಿ ಹೇಳ್ತೀನಿ. ಇಟ್ಸ್ ಓಕೆ. ನೀವು ಡಿಕ್ಷನರಿ ಎಲ್ಲ ರೆಫರ್ ಮಾಡಬೇಕಾಗಿಲ್ಲ, ಅಷ್ಟೊಂದು ತೊಂದರೆ ತಗೋಬೇಕಾಗಿಲ್ಲ. ಥ್ಯಾಂಕ್ಸ್ ನಡೆಯುತ್ತೆ. ಥ್ಯಾಂಕ್ ಯು. ಹೌದು, ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಅತ್ತೆ ಫೋನ್ ಮಾಡಿದ್ರು. ಅತ್ತೆನಾ? ನಿಮ್ಮಮ್ಮ ಫೋನ್ ಮಾಡಿದ್ರು, ಅತ್ತೆ ಫೋನ್ ಮಾಡಿದ್ರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಪ್ರಸಾದ್, ಭಗವಂತ, ನನ್ನ ಸೃಷ್ಟಿಯಲ್ಲಿ ನಿನ್ನನ್ನ ಅತ್ಯುನ್ನತ ಜೀವ ಅಂತ ಭಾವಿಸಿದ್ದಕ್ಕೆ, ನೀನ್ ನನ್ನ ಸ್ನೇಹಿತ ಅಂತ ಅನ್ಕೊಂಡಿದ್ದಕ್ಕೆ ನನಗೆ ತುಂಬಾ ಬೇಸರ ಆಗ್ತದೆ. ಅಯ್ಯೋ, ಯಾಕೆ ಭಗವಂತ ಹೀಗೆ ಹೇಳ್ತಾ ಇದ್ಯಾ? ನಾನೇನ್ ಮಾಡಿದೆ? ಯಾರು ನೀನ್ ಭಗವಂತ ಅಂತ? ಹೋಗು, ನಿನ್ ಹೆಂಡತಿ ಹೇಳೋ ಹಾಗೆ ನೀನ್ ಪತ್ರ ಬರೆದು 100 ಜನರಿಗೆ ಕಳ್ಸಿದ್ರೆ ಮಾತ್ರ ನಾನು ಒಳ್ಳೇದ್ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ ಮನೆಯವ್ರಿಗೆ ನಾನು ಕೆಟ್ಟದ್ ಮಾಡ್ತೀನಿ. ಹಾಗಂತ ನಿನಗನ್ನಿಸ್ತಾ ಇದೆಯಾ? ಅಯ್ಯೋ, ಹಾಗಲ್ಲ ಭಗವಂತ. ಗಿರಿ ಹೇಳಿದ ತಕ್ಷಣ ತಲೆಯಲ್ಲಿ ಬರೀ ಕೆಟ್ಟದ್ದೇ ಓಡ್ತಾ ಇದೆ, ಅದಕ್ಕೆ ಒಪ್ಕೊಂಡೆ. ತಂದೆ ಮಕ್ಕಳನ್ನ ಶಿಕ್ಷಿಸ್ತಾನೆ, ತಪ್ಪೇ ಮಾಡದೇ ಇರೋ ಮುಗ್ಧರನ್ನ ರಕ್ಷಿಸ್ತಾನೆ. ಈ ಮಾತು ನಿಮಗೆ ಅರ್ಥ ಆಗ್ಲಿಲ್ವಾ? ಯಾವ ಮೌಢ್ಯದ ವಿರುದ್ಧ ನೀನು ಧ್ವನಿ ಎತ್ತಿದ್ಯೋ, ಈಗ ಅದೇ ಮೌಢ್ಯಕ್ಕೆ ನೀನೇ ಬಲಿಯಾಗ್ತಿದ್ಯಾ ಅಂದ್ರೆ ನಿನ್ನ ಸ್ನೇಹ ನನಗೆ ಅಗತ್ಯ ಇಲ್ಲ ಶಿವಪ್ರಸಾದ್. ನಿಷ್ಕಲ್ಮಶ ಮನಸ್ಸಿರೋನಿಗೆ ಭಯ ಇರೋದಿಲ್ಲ. ಪ್ರಾಮಾಣಿಕ ವ್ಯಕ್ತಿಗೆ ನಾಳೆ ಅನ್ನೋ ಚಿಂತೆ ಇರೋದಿಲ್ಲ.
ಕಾಯಕವೇ ಕೈಲಾಸ ಅಂತ ನಂಬಿರೋನಿಗೆ ಕಷ್ಟ ಎದುರಾಗುವುದಿಲ್ಲ. ಈ ಎಲ್ಲಾ ಗುಣಗಳು ನಿನ್ನಲ್ಲಿ ಇದ್ದಿದ್ದಕ್ಕೆ ನಾನು ನಿನ್ನ ಸ್ನೇಹಿತನಾಗಿ ನಿನ್ನಲ್ಲಿಗೆ ಬಂದೆ. ಆದರೆ ಈ ಗುಣಗಳನ್ನು ನೀನು ಕಳ್ಕೊಂಡ ಮರುಕ್ಷಣ ನಾನು ನಿನ್ನಿಂದ ಬಲು ದೂರ. ಅಯ್ಯೋ ಭಗವಂತ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಭಗವಂತ. ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋ ಅಮೂಲ್ಯವಾದ ಉಡುಗೊರೆ ಅಂದ್ರೆ ಅದು ನಿನ್ನ ಸ್ನೇಹ. ನಿನ್ನ ಸ್ನೇಹನ ಕಳ್ಕೊಂಡು ನನ್ನ ಕೈಲಿ ಬದುಕಕ್ಕಾಗಲ್ಲ. ನಿನಗೆ ಗೊತ್ತಲ್ವಾ, ಸಂಸಾರ ಅಂತ ಬಂದ್ರೆ ಮೊದಲಿಂದಾನು ನಾನು ಎಷ್ಟು ಹೆದರ್ಕೊಳ್ತೀನಿ ಅಂತ. ಪ್ಲೀಸ್ ಭಗವಂತ, ಹೀಗೆಲ್ಲ ಮಾಡಬೇಡ. ನಾನು ಬೆಲೆ ಕೊಡುವುದು ಮಿತ್ರನಿಗೆ ಹೊರತು ಪತ್ರಕ್ಕಲ್ಲ. ನಾನು ಬಾಗುವುದು ಭಕ್ತಿಗೆ ಹೊರತು ಭಯಕ್ಕಲ್ಲ. ನಾನು ಮೆಚ್ಚುವುದು ಕಾಯಕವನ್ನೇ ಹೊರತು ಕಾಯವನ್ನಲ್ಲ. ನಾನು ಇಚ್ಛಿಸುವುದು ಶ್ರಮದ ದಾರಿಯನ್ನೇ ಹೊರತು ಅಡ್ಡದಾರಿಯನ್ನಲ್ಲ. ಇದಕ್ಕೂ ಮೀರಿ ನೀನು ಮೌಢ್ಯಕ್ಕೆ ಶರಣಾಗಬೇಕೆಂದಿದ್ದರೆ ನಿನ್ನ ಅಂತರಾತ್ಮ ಹೇಳಿದಂತೆ ಮಾಡು. ಅಯ್ಯೋ ಭಗವಂತ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಭಗವಂತ, ಭಗವಂತ. ಯೋರಿ, ಮೊದಲು ಲೆಟ್ರ್ ಬರೀರಿ. ಈ ತರ ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋ ಕಾಯಿಲೆನೂ ಹೋಗುತ್ತೆ. ಪ್ರಣಿ, ನಡಿ ತಟ್ಟೆ ಹಾಕು. ಬನ್ನಿ ಮಾವ, ಎಲ್ಲರೂ ಊಟ ಮಾಡೋಣ. ಈಗ ನನ್ನ ಅಂತರಾತ್ಮ ಲೆಟ್ರ್ ಬರಿ ಅಂತಾನೆ ಹೇಳ್ತಾ ಇದೆ. ಬರಿತೀನಿ, ಲೆಟ್ರ್ ಬರಿತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಹೇಳುವಂತು ಅದೇನೋ ನೀ ಕೇಳುವಂತು. ವಿಕ್ಕಿ ಅವರೇ, ಕೂತ್ಕೊಳ್ಳಿ. ಹೆಂಡತಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನು? ಎಲ್ಲಿ ವಿರಾಟ್? ಅದಿತಿ ಮತ್ತೆ ಆಧ್ಯಾತ್ಗೆ ಇವತ್ತು ನಾವೇ ಮಲಗಿಸ್ಕೋತೀವಿ ಅಂತ ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ. ಓ, ಒಳ್ಳೇದಾಯ್ತು. ಅಂದಾಗೆ ವಿರಾಟ್ ನೋಡೋದಕ್ಕೆ ಸೇಮ್ ನನ್ನ ಹಾಗೆ ಇಲ್ವಾ? ಏನಿಲ್ಲ, ಅವ್ನು ನೋಡೋದಕ್ಕೆ ನನ್ನ ಥರಾನೇ ಇದ್ದಾನೆ. ನೋಡೋ, ನೋವೆ, ಅವ್ನು ಸೇಮ್ ನಂದೇ ಜೆರಾಕ್ಸ್ ಕಾಪಿ. ನಿಂದು ಸ್ವಲ್ಪ ಹೋಲಿಕೆನೇ ಕಾಣಿಸ್ಲಿಲ್ಲ ನನಗೆ. ಲೊಟ್ಟೆ, ಅವನ ಮೂಗು ನಿಮಗೆ ಗೊತ್ತಾ, ನನ್ನ ಥರಾನೇ ಇರೋದು. ನಿಮ್ಮ ಮೂಗು ಸೊಟ್ಟಕ್ಕಿದೆ, ನನ್ನ ಮೂಗು ನೋಡಿ ಸೇಮ್ ಅವನ ಥರನೇ ಇದೆ. ಏನಿಲ್ಲ, ನನ್ನ ಹಾಗೆ. ಇಲ್ಲ, ನನ್ನ ಹಾಗೆ. ಇಲ್ಲ, ನನ್ನ ಹಾಗೆ. ಆರ್ತಿ ಅವರೇ, ನನಗೆ ಚಿಕ್ಕ ವಯಸ್ಸಿಂದ ಅಪ್ಪನ ಪ್ರೀತಿ ಸಿಗಲಿಲ್ಲ. ಅದು ನನ್ನ ಮಗನಿಗಾಗಬಾರ್ದು. ಐ ವಿಲ್ ಬಿ ದೇರ್ ಫಾರ್ ಹಿಮ್. ವೈದೇ, ಇಷ್ಟು ದಿನ ನೀನು ಮತ್ತೆ ನನಗೆ ಸಿಗ್ತೀಯೋ ಇಲ್ವೋ, ನನ್ನಿಂದ ಸೇರೋಕ್ಕಾಗತ್ತೋ ಇಲ್ವೋ, ನಿನ್ನ ಹತ್ರ ಮಾತಾಡೋಕ್ಕಾಗತ್ತೋ ಇಲ್ವೋ ಅಂತ ತುಂಬ ದುಃಖಪಟ್ಟಿದ್ದೆ. ಪ್ರತಿ ಮನುಷ್ಯ ಏನು ಬಯಸ್ತಾನೆ ಗೊತ್ತಾ? ತನಗೊಂದು ಮನೆ ಇರಬೇಕು, ತನ್ನನ್ನು ಪ್ರೀತಿಸೋ ಹೆಂಡತಿ ಇರಬೇಕು, ತಾನು ಪ್ರೀತಿಸೋ ಮಕ್ಕಳಿರಬೇಕು, ಸಂಸಾರ ಸುಖವಾಗಿರ್ಬೇಕು ಅಂತ. ನಾನು ಬಯಸಿದ್ದೆಲ್ಲ ನನಗೆ ಸಿಕ್ತು. ಆದರೆ ಯಾರ ಕಣ್ಣು, ಈ ವಿಧಿ ಆಟನೋ, ಅದು ನನ್ನ ಹೋದ ಜನ್ಮದ ಕರ್ಮನೋ. ನಾವಿಬ್ರು 25 ವರ್ಷದಿಂದ ದೂರ ಇದ್ದಾಗ ಆಗ್ಬಿಡ್ತು. ಇವತ್ತು ನಂಗೆ ತುಂಬ ಸಂತೋಷ ಆಗ್ತಿದೆ ಕಡೆ. ಹೌದು, ನಿನ್ಗೆ ಹಳೇದೆಲ್ಲ ನೆನಪಿದ್ಯಾ? ನಿಮ್ಮ ಜೊತೆ ಕಳೆದ ಪ್ರತಿ ಕ್ಷಣನೂ ಮಧುರವಾದದ್ದು. ಅದನ್ನ ಹೇಗೆ ಮರೀಲಿ ಸೂರಿ? ಖಂಡಿತ ಮರೆಯಕ್ಕೆ ಸಾಧ್ಯ ಇಲ್ಲ. ಆಯ್ತು. ಹೌದು, ನಾವಿಬ್ರು ಸೇರಿ ತುಂಬ ದಿವಸ ಆಯ್ತಲ್ಲ, ಅದಕ್ಕೆ ಏನು ಯೋಚನೆ ಮಾಡ್ತಿದ್ಯಾ? ಅದಲ್ಲ ಕಣೆ, ನೀನು ಯಾವಾಗಲೂ ಒಂದು ಹಾಡು ಹೇಳ್ತಿದ್ಯಲ್ಲ, ಅದು ಒಂದ್ಸರಿ ಹೇಳಿ ಕೇಳಬೇಕು ಅನಿಸ್ತಿದೆ. ಒಮ್ಮೆ ನಿನ್ನನ್ನು ಕಣ್ತುಂಬ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಲೀಲಾನೆ.
ಆದ್ರೆ ನೀನು ಅಂತ್ರ ಅಲ್ಲ, ಪ್ರಾರ್ಥನಾ. ಮೇಡಮ್ಗೆ ಇದುವರೆಗೂ ಏಟೇ ಬಿದ್ದಿಲ್ಲ ಅನ್ಸುತ್ತೆ ಅತ್ತೆ, ಅದಕ್ಕೆ ಶಾಕ್ ಇಂದ ನೋಡ್ತಿದ್ದಾರೆ. ಆ ಶಾಕ್ ಇಂದ ನಾನು ಹೊರಗೆ ಕರ್ಕೊಂಡ್ ಬರ್ತೀನಿ. ನಿಜ ಬೊಗಳ್ತೀಯಾ ಅಥವಾ ಇನ್ನೊಂದ್ ಕೊಡ್ಲಾ? ಪ್ರಾರ್ಥನಾ, ನೀನ್ ಹೇಳಕ್ ತಡ ಮಾಡ್ದಷ್ಟು ಏಟ್ಗಳು ಬೀಳ್ತಾ ಇರುತ್ತೆ. ದೇವಸ್ಥಾನ ಕರ್ಕೊಂಬಂದು ಹೊಡೆಯೋದ್ ತಪ್ಪು, ಆದ್ರೆ ನಿನ್ನಂತ ಪಾಪಿಗೆ ಶಿಕ್ಷೆ ಆಗ್ಲೇಬೇಕು. ಇವಾಗ ಹೇಳ್ತೀಯೋ ಇಲ್ವೋ? ನನ್ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿದ್ದೀರಾ? ನೀವಿಬ್ರು ಹೆಣ್ಣಾಗಿ ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಇಲ್ಲಿರೋ ಜನಗಳನ್ನೆಲ್ಲ ಸೇರಿಸ್ತೀನಿ, ಆಗಿದೆ ನಿಮ್ಗೆ. ದಯವಿಟ್ಟು ಈ ಕೆಲ್ಸನ ನನಗ್ ಮಾಡೋಕೆ ಅವಕಾಶ ಮಾಡ್ಕೊಡ್ತೀಯ ಪ್ರಾರ್ಥನಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಯಾಕಂದ್ರೆ ಈ ದೇವಸ್ಥಾನ ಕಟ್ಸಿರೋದು ಎಜೆ ಅಂದ್ರೆ ಅಭಿರಾಮ್ ಜೈಶಂಕರ್. ಈ ದೇವಸ್ಥಾನದಲ್ಲಿ ಯಾರನ್ನಾದ್ರೂ ಕೇಳು, ಅವ್ರನ್ನ ದೇವ್ರಿಗೆ ಹೋಲಿಸ್ತಾರೆ. ಅಂತವ್ರ ಲೈಫಿಗೆ ಬಂದು ಅವ್ರ ಲೈಫ್ನ ಉಲ್ಟಾ ಮಾಡಿ ಅವ್ರ ಮಗನ ಜೈಲಿಗೆ ಕಳ್ಸಿ ಅವ್ರ ಹೆಂಡತಿ ಜಾಗಕ್ಕೆ ಫೇಕ್ ಆಗಿ ಬಂದು ನಿಂತಿದ್ಯಲ್ಲ. ಜನ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕೇಳಲ್ಲ, ಮೊದ್ಲು ನಿನಗ್ ಶಿಕ್ಷೆ ಕೊಡ್ತಾರೆ, ಆಮೇಲೆ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕೇಳ್ತಾರೆ. ಆದ್ರೆ ಅವ್ರ ಏಟ್ಗೆ ಪ್ರಶ್ನೆ ಮಾತ್ರ ಉಳ್ದಿರತ್ತೆ, ಉತ್ತರ ಕೊಡೋದಿಕ್ಕೆ ನೀನೇ ಉಳ್ದಿರಲ್ಲ. ದುರ್ಗಾ ನೋಡಿದ್ಯಾ, ಮೇಡಮ್ ಅವರು ಉಗುಳ್ ನುಂಗ್ತಾ ಇದಾರೆ ಅಂದ್ರೆ ಭಯ ಆಗ್ತಿದೆ ಅಂತ ಅರ್ಥ. ಈ ಭಯ ನಿಂಗ್ ಮುಂಚೆನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ನೀನ್ ಏನೇನ್ ಅನ್ಯಾಯ ಮಾಡಿದ್ಯೋ ಅದೆಲ್ಲ ಹೇಳು. ನಿನ್ ತಪ್ಪಿಗೆ ಏನ್ ಶಿಕ್ಷೆ ಆಗ್ಬೇಕೋ ಅದ್ ಹಾಗೆ ಆಗತ್ತೆ. ಆಮೇಲೆ ನಿನ್ ದಾರಿ ನಿನ್ಗೆ, ನಮ್ ದಾರಿ ನಮ್ಗೆ. ಇಲ್ಲ ಅಂತ ಇಟ್ಕೊಳ್ಳೋದೇನಮ್ಮ, ಮಗು ತರ ಹೇಳ್ತೀವಿ, ಕೇಳಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಜನನ್ ಕರ್ಸ್ಬಿಡೋಣ, ಏನಂತ್ಯ? ಸರ್, ಮೇಡಮ್, ಒಂದ್ ನಿಮಿಷ ನಾನು ಒಪ್ಕೋತೀನಿ. ವೆರಿ ಗುಡ್. ದುರ್ಗಾ, ಅಫ್ಕೋರ್ಸ್ ರೆಡಿ ಅತ್ತೆ. ಮೊಬೈಲ್ ಯಾಕೆ? 4K ಕ್ವಾಲಿಟಿಯಲ್ಲಿ ನೀನ್ ಮಾಡೋ ರೀಲ್ಸ್ ನ ರೆಕಾರ್ಡ್ ಮಾಡಕ್ಕೆ. ಬಾಯಿ ಮುಚ್ಕೊಂಡು ನಿಜ ಹೇಳಿದ್ರೆ ಸರಿ. ದುರ್ಗಾ, ಇವಳು ಮಾತಾಡೋ ಪ್ರತಿ ಒಂದ್ ಮಾತು ರೆಕಾರ್ಡ್ ಆಗ್ಬೇಕು, ಎಲ್ಲ ಡೀಟೇಲ್ ಆಗಿ ರೆಕಾರ್ಡ್ ಆಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನ ಕಂಡ್ರೆ ಆಗದೆ ಇರೋರು ಈ ಮನೇಲಿ ತುಂಬಾ ಜನರಿದ್ದಾರೆ. ಅವರಲ್ಲೇ ಯಾರಾದ್ರೂ ಒಬ್ರು ನನ್ನ ಏಮರ್ಸಕ್ಕೆ ಅಂತಾನೆ ಈ ಪತ್ರ ಬರ್ದಿರ್ಬೋದಾ? ಕರಡಿ ತರ ಮೀಸೆ ಬಿಟ್ಕೊಂಡಿರೋ ಈ ಚೆನ್ನಪ್ಪಂಗೆ ಅವತ್ತು ಅಖಿಲ ಆಕೆ ಹಿಂದೆ ನಿಂತ್ಕೊಳ್ಳೋದು ಬೇಡ ಅಂತ ಬೈದು ಜರ್ನಿ ಹಿಂದೆ ನಿಂತ್ಕೊ ಅಂತ ಹೇಳಿದ ಕೋಪಕ್ಕೆ ಈ ರೀತಿ ಸೇಡ್ ತಿರ್ಸ್ಕೊಳ್ತಾ ಇರ್ಬೋದಾ? ಹೌದೌದು, ಇದ್ರೂ ಇರ್ಬೋದು. ಛೇ, ಹಾಗೇನಾದ್ರೂ ಆಗಿದ್ರೆ ನಾನು ಇವನಿಗೆ ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ಯಾವುದಕ್ಕೂ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೇದು. ಇವನ್ ಕೈಯಲ್ಲಿ ಏನಾದ್ರೂ ಬರ್ಸಿ ಇವನೇ ಬರ್ದಿದ್ದ ಅಂತ ಕಂಡಿಡಿತೀನಿ.
ಚೆನ್ನಪ್ಪ, ಹಾಂ ಮೇಡಮ್. ತಿಂಡಿ ಆಯ್ತಾ? ಬೆಳಗ್ಗೆ ತಿಂಡಿ ಆಯಿತು, ಮಧ್ಯಾಹ್ನ ಊಟನೂ ಆಯಿತು. ಓ ಹೌದಾ. ಚೆನ್ನಪ್ಪ, ನಿನಗೆ ಈ ಮನೆ ಅಡ್ರೆಸ್ ಗೊತ್ತಾ? ಓ ಗೊತ್ತು ಮೇಡಮ್. ಹಾ, ಹಾಗಾದ್ರೆ ಒಂದು ಕೆಲಸ ಮಾಡು, ತಗೋ, ಇದರಲ್ಲಿ ಅಡ್ರೆಸ್ ಬರೀ. ಸರಿ ಮೇಡಮ್. ಹಾಂ ಮೇಡಮ್. ಕನ್ನಡದಲ್ಲೇ ಬರ್ತಿದ್ದೆ ತಾನೆ? ಹಾಂ ಮೇಡಮ್, ನಾವು ನೀವು ಸೇಮ್ ದಿಕ್ಕಲ್ಲ ಇದ್ದೀವಿ. ಅಂದ್ರೆ ಮೇಡಮ್, ನಿಮ್ಗೆ ಇಂಗ್ಲೀಷ್ ಬರಲ್ಲ, ನಮ್ಗೆ ಇಂಗ್ಲೀಷ್ ಬರಲ್ಲ, ಅದಕ್ಕೆ ಕನ್ನಡದಲ್ಲೇ ಬರ್ತೀನಿ ಮೇಡಮ್. ಓಹೋ, ಈ ಹೆಂಗಸಿಗೆ ಡೌಟ್ ಬಂದಿರೋ ಹಾಗಿದೆ. ಡೌಟ್ ಬಂದ್ರು ಈ ಲವ್ ಲೆಟರ್ನ ಬರ್ದಿರೋದು ನಾನೇ ಅನ್ನೋ ಸೀಕ್ರೆಟ್ ಮಾತ್ರ ಯಾರಿಗೂ ಗೊತ್ತಾಗಲ್ಲ. ಆಯ್ತಾಯ್ತು, ಎಷ್ಟರಲ್ಲಿರ್ಬೇಕೋ ಅಷ್ಟರಲ್ಲಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನಮ್ಮ ಯಾಕೆ ಹಿಂಗೆ ಕೇಳ್ತಾವಳೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯೋಳಯ್ಯ, ಇವ್ರಿಗೆಲ್ಲ ಕೇಳಂಗೆ ಜೋರಾಗಿ ಯೋಳಯ್ಯ. ಎರಡು ಮಾತೇ ಇಲ್ಲ, ಬೋಸ್ ಅಂದಾಗ ಗೆಪ್ತಿ ಇದೆಯಾ? ಹಂಗಾರೆ ಒಸಿ ಜೋರಾಗೆ ನಾನು ಯಾರು ಅಂತ ಹೇಳ್ಬಿಡು. ನೀನು ಗಾಢ ಕೆಲಸದವಳಲ್ವೇ? ಪುಟ್ಟಮ್ಮೆ, ನಾನು ಈ ಸರ್ಕಾರಿ ಆಸ್ಪತ್ರೆ ಕಾಂಟ್ರಾಕ್ಟ್ ಕೆಲಸ ತಗೊಂಡಿದ್ದಲ್ಲ, ಆವಾಗ ಇವಳು ಗಾರೆ ಕೆಲಸಕ್ಕೆ ಬರ್ತಾ ಇದ್ಲು. ನಿನ್ನ ಜೊತೆ ಒಬ್ಬ ಚಿಲ್ಟರಿ ಬರ್ತಾ ಇದ್ನಲ್ಲ, ಎಲ್ಲವನು? ಓ, ಇವನೇ ಇರಬೇಕು. ಮಗು, ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಏನೋ ಹೇಳ್ತಿದ್ಯಲ್ಲ. ನಂಗೇನಾಗೈತೆ, ಇರೋದನ್ನೇ ಹೇಳ್ತಾ ಇದ್ದೀನಿ. ಪುಟ್ಟಮ್ಮೆ, ನಾನು ಜಬರ್ದಸ್ತಾಗೆ ನಿಮ್ಮ ಅಣ್ಣ ಕೊಟ್ಟಿದ್ನಲ್ಲ 8 ತೊಲ ಬಂಗಾರದ ಚೈನು, ಅದು ಮತ್ತೆ ಗರಿಗರಿಯಾಗಿ ಇಸ್ತ್ರಿ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಹೋದ್ರೆ ನನ್ನೇ ಕದ್ದು ಮುಚ್ಚಿ ನೋಡೋಳು. ಊಟ ಆದ್ಮೇಲೆ ಬೀಡ ಹಾಕೋ ಅನ್ನೋಳು. ಗಾಳಿ ಬಿಸ್ಲಾ, ಸೆಕೆ ಆಯ್ತಾ ಅಂತ ಕೇಳೋಳು. ಸಣ್ಣ ಮಜ್ಜಿಗೆ ಕೊಡ್ತೀನಿ ಕುಡಿ ಅನ್ನೋಳು. ನಾನೇ ಇವಳು ಹತ್ರಕ್ಕೂ ಹೋಯ್ತಿರಲ್ಲ, ದೂರ ಇರ್ತಿದ್ದೆ. ಈಗಲೂ ಗಾರ ಕೆಲಸನೇ ಮಾಡ್ತಿದ್ಯಾ? ಇಲ್ಲ ಇಲ್ಲ, ಆಗ್ಲೇ ಅಷ್ಟು ವಯ್ಯಾರ ಮಾಡ್ದವಳು ಮೇಸ್ತ್ರಿನೇ ಬುಟ್ಟಿಗೆ ಹಾಕೊಂಬಿಟ್ರಿ. ಸುಮ್ಕಿರಯ್ಯ. ಏಯ್ ಸುಮ್ಕಿವ್ರಿ, ಯಾಕ್ರಪ್ಪ ಹಿಂಗ್ ನಗ್ತಿದ್ರಿ? ರಾಜವ್ವ, ನಾನು ಇದಕ್ಕೆ ಹೇಳಿದ್ದು ಒಳಗೆ ಕೂತ್ಕೊಂಡು ಮಾತಾಡಮ್ಮ ಅಂತ. ಅವಸರ ಪಟ್ಬಿಟ್ಟೆ ನೀನು. ಕಣ್ಣೋಡ್ಸೋ ನಾಟಕ ಎಲ್ಲ ನನ್ನ ತವ ಬೇಡ. ತಿಟ ಹೇಳು ಪುಟ್ಟಕ್ಕ, ನನ್ನ ಗಂಡನ್ನ ನಿನ್ ತವ ಮತ್ತೆ ಹೇಳ್ಕೊಳಕ್ಕೆ ನೀನೇ ಏನಾರ ಇವ ಹಿಂಗ್ ಮಾಡಿದ್ಯಾ ಅಲ್ವಾ? ಏಯ್, ಏನೇ ಇಷ್ಟೊತ್ತವರೆಗೂ ನಾನು ಸುಮ್ಮನೆ ನಿಂತಿದ್ದೀನಿ ಅಂತ ಅವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ನೀನಿನ್ ಒಂದ್ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏಯ್, ಮಾತಾಡ್ತೀನಿ, ಇನ್ನೂ ಜೋರಾಗಿ ಮಾತಾಡ್ತೀನಿ. ನಿಮ್ಮವ್ವ ನನ್ ಗಂಡನ್ ಮಡಿಕಳಕ್ಕೆ ಹಿಂಗೆಲ್ಲ ಮಾಡೋಳೆ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೊತೆಗೆ ಇದ್ದು ಎಂತ ನಂಬಿಕೆ ದ್ರೋಹ ಮಾಡ್ಬಿಟ್ರಿ, ಮೋಸ ಮಾಡ್ಬಿಟ್ರಿ. ನಮ್ಮಮ್ಮಂಗೆ ಯಾಕೆ ನೀವು ಈ ತರ ಮಾಡಿದ್ರಿ? ಅವ್ರೇನ್ ಮಾಡಿದ್ರು ನಿಮ್ಗೆ? ನಿಮ್ಗೆಲ್ಲ ಗೊತ್ತಿದ್ದೆ ಅಲ್ವಾ ಪದ್ಮನ್ನ ಮತ್ತೆ ನಚ್ಚಿನ ಮನೆ ಕರ್ಕೊಂಡ್ ಬಂದಿದ್ದು? ಅವರಿಬ್ರು ಅಪ್ಪನ್ 2ನೇ ಫ್ಯಾಮಿಲಿನ. ಇದು ನಿಮಗ್ ಗೊತ್ತಿತ್ತಾ? ಅರಿತು ಇಲ್ಲೋಡು, ನನ್ನ ಮಾತು ಕೇಳು ಪ್ಲೀಸ್. ಯಾಕೆ ಕೇಳ್ಬೇಕು? ನಿಮ್ ಮಾತನ್ನ ನಾನು ಯಾಕೆ ಕೇಳ್ಬೇಕು? ಯಾವ ನಂಬಿಕೆ ಮೇಲೆ ಇನ್ಮೇಲೆ ನಿಮ್ ಮಾತನ್ನ ನಾನು ಕೇಳ್ಬೇಕು? ನಿಮ್ಮನ್ನ ನಾನು ಎಷ್ಟು ನಂಬಿದ್ದೆ. ನೀವೇ ಹೀಗ್ ಮಾಡ್ಬಿಟ್ರೆ ನಾನ್ ಮತ್ತಿನ್ ಯಾರನ್ನ ನಂಬೇಕು? ರಿತು, ಸ್ವಲ್ಪ ಯೋಚನೆ ಮಾಡು, ನಿನಗೆ ಅರ್ಥ ಆಗತ್ತೆ. ಕರೆಕ್ಟ್. ನೀವು ಅವ್ರ ಪರ ಅಲ್ವಾ, ಅದಕ್ಕೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ. ನಮ್ಮಮ್ಮಂಗ್ ಮೋಸ ಮಾಡಿರೋನ್ನ ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ, ನಿಮ್ಮನ್ನು ಕೂಡ. ನೀವು ಪದ್ಮ ಅವರು ತುಂಬಾ ಒಳ್ಳೆಯವರು ಅಂತ ನಂಬಿ ಇಷ್ಟು ದಿನ ಕೆಟ್ಟ ಕೆಲಸ ಮಾಡ್ತಿದ್ದೆ ಅಂತ ಅನ್ನಿಸ್ತಿದೆ. ದೊಡ್ಡಮ್ಮ ಹೇಳಿದ್ದೆ ಸರಿ. ರಿತು, ಇಲ್ಲಿ ಕೇಳು, ಇದ್ರಲ್ಲಿ ಬರೀ ಪದ್ಮ ಅವ್ರ ತಪ್ಪಿಲ್ಲ, ಚಿಕ್ಕ ಮಾವಂದು ತಪ್ಪಿದೆ. ಪದ್ಮ ಅವ್ರು ಕೆಟ್ಟವ್ರಲ್ಲ ರಿತು. ಮತ್ತೆ ನಮ್ಮಮ್ಮ ಕೆಟ್ಟವ್ರ? ಈ ಮನೆಗೆ ನೀವು ಬಂದಾಗ ಮೊದಲು ಸಪೋರ್ಟ್ ಮಾಡಿದ್ದೆ ನಮ್ಮಮ್ಮ. ಅಮ್ಮಂಗೆ ನಿಮ್ಮ ಮೇಲೆ ಅದೆಷ್ಟು ಪ್ರೀತಿ, ನೀವು ಅಂದ್ರೆ ಅವ್ರಿಗೆ ಎಷ್ಟು ಗೌರವ. ಅಂತ ಅಮ್ಮಂಗೆ ನೀವು ಮೋಸ ಮಾಡ್ಬಿಟ್ರಲ್ಲ, ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ. ಇಲ್ಲ ರಿತು, ನೀನ್ ತಪ್ಪು ತಿಳ್ಕೊತಾ ಇದೀಯಾ. ನಾನು ಚಿಕ್ಕತ್ತೆಗೆ ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಅಬ್ಬಬ್ಬಬ್ಬಬ್ಬ, ಇಷ್ಟೆಲ್ಲ ಆದ್ಮೇಲೂ ಯಾವ ಮುಖನ ಇಟ್ಕೊಂಡು ನಿಮ್ಮನ್ನ ನೀವು ಸಮರ್ಥನೆ ಮಾಡ್ಕೊತಾ ಇದ್ದೀರಾ? ಒಟ್ಟಿನಲ್ಲಿ ನಮ್ಗಿಂತ ಆ ಪದ್ಮ ಅವರೇ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಆದ್ರು ಅಲ್ವಾ? ರಿತು, ಹಾಗೆ ಕರಿಬೇಡಿ ನನ್ನ, ಹಾಗೆ ಕರಿಬೇಡಿ. ಇನ್ಮೇಲೆ ನಾನು ಯಾವತ್ತೂ ನಿಮ್ಮ ಜೊತೆ ಮಾತಾಡೋದಿಲ್ಲ, ಏನು ಹಂಚ್ಕೊಳ್ಳೋದು ಇಲ್ಲ. ಐ ಹೇಟ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಹೇಬ್ರು ಖುಷಿಯಾಗಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗ್ತಿದೆ, ಆದ್ರೆ ಕೋರ್ಟು ಒಂದು ಜವಾಬ್ದಾರಿ ವಿಷಯನಪ್ಪ, ಇದು ನಿಂಗೆಲ್ಲ ಬಿಸಾಕ್ಬಾರ್ದು. ಮೇ ಬಿ, ಬಟ್ ಐ ರಿಯಲಿ ಫೀಲ್ ಲೈಟ್ ನೌ. ಲೇ, ಈ ಕೋರ್ಟಿಂದ ನನಗೆ ಮುಕ್ತಿ ಕೊಡ್ತೀನಿ ಅಂತ ಹೇಳಿ ಇವಾಗ ನೀನೇ ಕೋರ್ಟ್ ಬಿಚ್ಚಾಕಿ ನನ್ನ ಕಡೆ ಎಷ್ಟು ಐ ಆಮ್ ಫೀಲಿಂಗ್ ವೆರಿ ಲೈಟ್ ಅಂತ ಹೇಳ್ತಿದ್ಯಲ್ಲ, ಈ ಕೋರ್ಟ್ನ ಮತ್ತೆ ಏನಾದರೂ ನನಗೆ ಹಾಕ್ಸೋ ಪ್ಲಾನ್ ಮಾಡಿದ್ಯಾ ಹೇಗೆ? ಯು ನೋ ಸಮಥಿಂಗ್, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾನಾಗಿರ್ತೀನಿ. ಟುಮಾರೋ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಸೀತಾ ಅವ್ರಿಗೆ ನಾನು ಯಾರು ಅಂತ ಪರಿಚಯ ಮಾಡೋದು. ಇಷ್ಟು ದಿನ ನನ್ನ ಐಡೆಂಟಿಟಿ ಮುಚ್ಚಿಟ್ಟಿರೋ ಕಾರಣ ಗೊತ್ತಾದ್ರೆ ಮೇ ಬಿ ಶಿ ಮೈಟ್ ಅಂಡರ್ಸ್ಟ್ಯಾಂಡ್ ಅಲ್ವಾ? ಯಾಕೋ ಅರ್ಥ ಮಾಡ್ಕೊಳ್ಳಲ್ಲ? ಜೀವನದಲ್ಲಿ ಯಾರು ಹೆಚ್ಚು ಕಷ್ಟಪಟ್ಟಿರ್ತಾರೋ ಅವರು ಜನರನ್ನ, ಜಗತ್ತನ್ನ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಂತಾರೆ. ಸೀತಾ ಅವ್ರು ಎಷ್ಟು ನೋವು ತಿಂದಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಐ ವೆಟ್ ಯು ಮಗ. ನಾಳೆ ನೀನ್ ಸೀತಾ ಅವ್ರ ಹತ್ರ ಎಲ್ಲ ನಿಜ ಹೇಳಾದ್ಮೇಲೆ ನಿಮ್ಮ ರಿಲೇಶನ್ಶಿಪ್ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ಇಲ್ಲಿ ನೋಡಿಲಿ,
ನಾಳೆ ಯಾವಾಗ ಆಗುತ್ತೋ ಅಂತ ನಿನಗಿಂತ ಜಾಸ್ತಿ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಆದ್ರೂ ಏನೋ ಒಂಥರ ಲೈಕ್ ಒಂಥರ ಭಯ ಕೊಡು. ಈ ಹಾರ್ಟ್, ಹೃದಯ, ದಿಲ್ ಅಂತ ನಾವೇನ್ ಕರಿತೀವಿ, ಅದು ಹಾಗೆ ಕೆಳಗಿಳಿದು ಹೊಟ್ಟೆಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ಯಾ ಮಗ. ಎಕ್ಸಾಕ್ಟ್ಲಿ ಲೈಕ್ ಬಟರ್ಫ್ಲೈಸ್ ಇನ್ ಮೈ ಸ್ಟಮಕ್, ಏನೋ. ಇದು ಪ್ರೀತಿಲಿರೋ ಲಕ್ಷಣನೇ. ಕರೆಕ್ಟ್, ಸುಮ್ಮನಿರಪ್ಪ. ಈಗ ನಾನು ನಿನಗೆ ಮುಂಚೆ ಥರ ಎಲ್ಲರೂ ಎಕ್ಸಕ್ಕಾಗುತ್ತೆ. ಬಿಸ್ನೆಸ್ ಯೂತ್ ಐಕಾನ್ ಬೇರೆ ಆಗಿದೆಯಾ. ನೀನು ಈ ಥರ ಗುರಾಯಿಸ್ಕೊಂಡು ನೋಡೋದೆಲ್ಲ ಇಲ್ಲಪ್ಪ. ನನಗೆ ನಿನ್ನ ಕಡೆಯಿಂದ ಸಾಕಷ್ಟು ಪಾರ್ಟಿಗಳು ಪೆಂಡಿಂಗ್ ಇದೆ, ಎಲ್ಲ ಒಟ್ಟಿಗೆ ತೊಗೊತೀನಿ. ಯಾವ ಖುಷಿಗೆ? ನೀನು ಮಲೇಷ್ಯಾಗೆ ಹೋಗೋ ಟ್ರಿಪ್ಪು ಕ್ಯಾನ್ಸಲ್ ಆಗಿದ್ದು, ಅದಕ್ಕೊಂದು ಪಾರ್ಟಿ. ನಿಮ್ಮ ಹುಡುಗಿ ಮದುವೆ ಕ್ಯಾನ್ಸಲ್ ಆಗಿದ್ದು, ಅದಕ್ಕೊಂದು ಪಾರ್ಟಿ. ನಿನಗೆ ಅವಾರ್ಡ್ ಬಂತು, ಅದಕ್ಕೊಂದು ಪಾರ್ಟಿ. ನೀನೇ ಶ್ರೀರಾಮ್ ದೇಸಾಯಿ ಅಂತ ಸೀತಾ ಅವ್ರ ಹತ್ರ ನಿಜ ಹೇಳೋವಂಥ ಟೈಮ್ ಬಂತು, ಅದಕ್ಕೊಂದು ಪಾರ್ಟಿ. ಅಷ್ಟೇ ಅನ್ಕೊಂಡ್ಯಾ? ನಾಳೆ ಸೀತಾ ಅವ್ರು ಖುಷಿ ಆಗ್ಬಿಡ್ತಾರೆ. ನೀನು ಅದೇ ಫ್ಲೋಲಿ ಅವ್ರಿಗೆ ಪ್ರಪೋಸ್ ಮಾಡ್ತೀಯಾ, ಅದಕ್ಕೊಂದು ಪಾರ್ಟಿ. ಅವರು ಖುಷಿ ಆಗ್ಬಿಡ್ತಾರೆ, ನಾಚ್ಕೊಂಡ್ಬಿಡ್ತಾರೆ, ಅವ್ರು ಒಪ್ಕೊಂಡ್ಬಿಡ್ತಾರೆ, ಅದಕ್ಕೊಂದು ಪಾರ್ಟಿ. ಆದಷ್ಟು ಬೇಗ ಸೀತಾರಾಮ ಕಲ್ಯಾಣ ಆಗುತ್ತೆ, ಅದಕ್ಕೊಂದು ಪಾರ್ಟಿ. ಬಿಟ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀಯಲ್ಲ ನೀನು. ಹಿಂಗಿದ್ರೆ ಬೆಸ್ಟ್ ನೀನು. ಪಕ್ಕ ಆದಷ್ಟು ಬೇಗ ಜೂನಿಯರ್ ಶ್ರೀರಾಮ್ ದೇಸಾಯಿ ಬರ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪು, ಅವನ ಕೆಲಸ ಏನಾಯ್ತು? ಅದು ನಾಳೆ ಕನ್ಫರ್ಮ್ ಆಗತ್ತಮ್ಮ. ಪುಟ್ಟ, ಹೌದಾ? ಸದ್ಯ ಅವನಿಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು. ಅಭಿ ಮದ್ವೆ ವಿಷಯ ಏನಾಯ್ತಮ್ಮ? ಎಲ್ಲ ನಾವು ಅನ್ಕೊಂಡ ಹಾಗೆ ಆಯ್ತು ಪುಟ್ಟ. ಜನಾರ್ದನ್ ಅವರು ಒಪ್ಕೊಂಡ್ರು. ಶೂನ್ಯ ಮಾಸ ಮುಗಿದ್ಮೇಲೆ ಮದುವೆ. ಇಲ್ಲಿ ಮದುವೆ ತಯಾರಿ ಶುರು ಆಗಿದೆ. ಎಲ್ಲ ನಾವು ಅನ್ಕೊಂಡ ಹಾಗಾದ್ರೆ ಸಾಕು. ಓ, ಕೊನೆಗೂ ನೀನ್ ಅನ್ಕೊಂಡ ಹಾಗೆ ಆಗ್ತಾ ಇದೆಯಾ? ಎಲ್ಲ ನಿಮ್ಮಿಂದ ಮಾವ. ಅವತ್ ನೀವು ಜನಾರ್ದನ್ ಅವ್ರ ಮನೆಗೆ ಹೋಗಿ ಬಂದಿರ್ಲಿಲ್ಲ ಅಂದ್ರೆ ಇದ್ಯಾವುದೂ ಆಗ್ತಾ ಇರ್ಲಿಲ್ಲ. ಅವ್ರಿಗೆ ಕಂಕಣ ಬಲ ಕೂಡು ಬಂದಿದೆ ಅಂತ ಕಾಣುತ್ತೆ. ಹಾಗೆ ಕೂಡು ಬಂದ ಮೇಲೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅಮ್ಮ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಎಷ್ಟೊಂದೆಲ್ಲ ಬದಲಾವಣೆ ಆಗ್ತಿದೆ ಅಲ್ವಾ ತಾತ? ಹೌದು ಸೋಗ್ಲಾಡಿ. ಮಲ್ಲಿಗೆ ಎಲ್ಲೇ ಹೋದರೂ ಕಪ್ಪನ್ನೇ ಅಲ್ವಾ ಬೀರೋದದು. ಪುಟ್ಟ, ನನಗೆ ಯಾಕೋ ನಿನ್ ಧ್ವನಿ ಬೇರೆ ತರ ಅನ್ನಿಸ್ತಾ ಇದೆ. ಹುಷಾರಾಗಿದ್ಯಾ ತಾನೆ? ಅಮ್ಮ, ಅದು ಈರುಳ್ಳಿ ಹೆಚ್ಚುತ್ತಾ ಇದ್ದೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು, ಅದಕ್ಕೆ ವಾಯ್ಸ್ ಒಂಥರ ಕೇಳಿಸಿರ್ಬೇಕು. ಹೌದಾ? ಅದ್ ಸರಿ, ಸಂಧ್ಯಾ ಏನ್ ಮಾಡ್ತಾ ಇದ್ದಾಳೆ? ಅವಳು ಏನು ಎಮ್ಮೆ ಚರ್ಮ ಅಯ್ಯೋ, ಅವಳು ವಿಷಯ ಬಿಡಮ್ಮ. ಈಗ ನೀನೇ ಮುಂದುವರೆದು ಆ ಉತ್ತರ ಕುಮಾರನ್ನ ಮದುವೆ ಮಾಡಿಸ್ತಿದ್ದೀನಿ ಅಂತ ಗೊತ್ತಾದ ಮೇಲೆ ಆ ಉತ್ತರ ಕುಮಾರ ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾನ ಅಥವಾ ಮೊದಲಿನ ಹಾಗೆ ಇದ್ದಾನ? ಇಲ್ಲ ಮಾವ, ಬದಲಾಗ್ತಾ ಇದ್ದಾನೆ. ಇವತ್ತು ಅವನಾಗೆ ನನಗೆ ಥ್ಯಾಂಕ್ಸ್ ಹೇಳ್ಬಿಟ್ಟ. ಏನೋ ತುಳಸಿ, ಆ ಮನೆಯಲ್ಲಿ ನಿನ್ನನ್ನು ಎಲ್ಲರೂ ಒಪ್ಕೊಂಡ್ರೆ ನನಗೆ ಅದೇ ನೆಮ್ಮದಿ. ನಿಮ್ಮ ಆಶೀರ್ವಾದ ಇರೋದಕ್ಕೆ ಅದು ಸಾಧ್ಯ ಆಗತ್ತೆ ಬಿಡಿ. ಸರಿಮ್ಮ, ಒಳ್ಳೇದು. ಏನ್ ತಾತ? ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ತಾವೇ ಫೋನ್ ಮಾಡಿ ನಿನ್ನ ಮಗಳು ನನ್ನ ಒಡವೆನೆಲ್ಲ ಕದ್ದಿದ್ದಾಳೆ ಅಂತ ದೂರು ಕೊಟ್ಟಿರೋಳು. ಅದು ನೀನು ಹೇಳೋದಕ್ಕೆ ಹೊರಟು ನನ್ನನ್ನು ಸನ್ನೆ ಮಾಡಿ ತಡೆದೆ. ಪರಂಜಿನಮ್ಮ ನೀನು. ನಮ್ಮ ತುಳಸಿಗೆ ತಕ್ಕ ಸೊಸೆ. ತಾತ, ಅಮ್ಮಂಗೆ ಆ ಮನೆಯಲ್ಲೇ ಸಾಕಷ್ಟು ಸವಾಲ್ಗಳಿದೆ. ಇನ್ನು ನಾನ್ ಫೋನ್ ಮಾಡಿ ಈ ವಿಷಯದ ಬಗ್ಗೆ ಹೇಳಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ಲಿ? ಇಷ್ಟಕ್ಕೂ ಈ ವಿಷಯದಲ್ಲಿ ಅವ್ರದ್ದೇನ್ ತಪ್ಪಿದೆ ಹೇಳಿ? ಹೌದಮ್ಮ, ತುಳಸಿ ಅಂತ ಸಾಧ್ವಿಗೆ ಯಾಕಿಂಥ ಮಗಳು ಹುಟ್ಟಿದ್ಲು? ನಂಗೆ ಯಾವತ್ತೂ ಈ ಒಡವೆಗಳ ಮೇಲೆಲ್ಲ ವ್ಯಾಮೋಹನೇ ಇಲ್ಲ ತಾತ. ಅದಿದ್ದಿದ್ರೆ ನನ್ನ ಗಂಡ ಸ್ವಾಭಿಮಾನದಿಂದ ಬದುಕ್ಬೋದಾಗಿತ್ತಲ್ಲ ಅಂತ ಅನ್ಕೊಂಡೆ. ಆದ್ರೆ ಅದಾಗ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ನೋವಾಗ್ತಿದೆ ಅಷ್ಟೆ.
ಏನೋ ಒಂದು ದಾರಿ ಹುಡ್ಕೋಣ. ನೀನು ನೊಂದ್ಕೋಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.